ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿನ ಮಾಸ್ಟರ್ ಮೈಂಡ್ಗಳನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಇಡೀ ದೇಶದಲ್ಲೇ ತಲ್ಲಣ ಸೃಷ್ಟಿಸಿದ್ದ 7 ಜನ ಕಿಂಗ್ ಪಿನ್ಗಳನ್ನ ಸಿಬಿಐ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೂ ಪಡೆದುಕೊಳ್ಳಲಾಗಿದೆ. ಮೊದಲು ಆ ಕಿಂಗ್ ಪಿನ್ಗಳು ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡಲೇಬೇಕು. ಕಿಂಗ್ ಪಿನ್ ನಂಬರ್ 1 ಪಿ.ವಿ. ಕುಲಕರ್ಣಿ, ರಸಾಯನಶಾಸ್ತ್ರ ಪ್ರಾಧ್ಯಾಪಕ, ಲಾತೂರ್ನ ದಯಾನಂದ ವಿಜ್ಞಾನ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ. NTA ನೀಟ್ ಪ್ರಶ್ನೆ ಪತ್ರಿಕೆ ಸಮಿತಿಯ ಸದಸ್ಯ ಆಗಿದ್ದ. ಪುಣೆಯಲ್ಲಿ ಖಾಸಗಿ ನೀಟ್ ಕೋಚಿಂಗ್ ಅನ್ನು ಕೂಡ ಈತ ನಡೆಸ್ತಾ ಇದ್ದ. ಈ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳ ಹಂಚಿಕೆ, ಸಿಬಿಐ ತನಿಖೆ, FSL ಸಾಕ್ಷ್ಯಗಳಿಂದ ಈತ ಮಾಡಿರುವಂತಹ ಆರೋಪ ಈಗ ಸಾಬೀತಾಗಿದೆ. ಇನ್ನು ಕಿಂಗ್ ಪಿನ್ ನಂಬರ್ 2 ಮನೀಷಾ ಗುರುನಾಥ್ ಮಾಂಧರೆ, ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ. ಈಕೆ NTA ನೀಟ್ ಪ್ರಶ್ನೆ ಪತ್ರಿಕೆ ಸಮಿತಿಯ ಸದಸ್ಯ ಕೂಡ ಆಗಿದ್ಲು. ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆಯ ಹೊಣೆಯನ್ನ ಹೊತ್ತಿದ್ರು. ಹಣಕ್ಕಾಗಿ ಪ್ರಶ್ನೆಗಳನ್ನ ಲೀಕ್ ಮಾಡಿದಂತ ಆರೋಪ ಇದೆ. ಈಗ ಪಿ.ವಿ. ಕುಲಕರ್ಣಿ ಜೊತೆ ಅಕ್ರಮದಲ್ಲಿ ಈಕೆ ಶಾಮೀಲಾಗಿರೋದು ಸಾಬೀತಾಗಿದೆ. ಇನ್ನು ಕಿಂಗ್ ಪಿನ್ ನಂಬರ್ 3 ಮನೀಷಾ ವಾಗ್ಮಾರೆ, ವೃತ್ತಿಯಲ್ಲಿ ಈಕೆ ಬ್ಯೂಟಿಷಿಯನ್. ನೀಟ್ ಆಕಾಂಕ್ಷಿಗಳಿಗಾಗಿ ಕೌನ್ಸಿಲಿಂಗ್ ಮಾಡ್ತಾ ಇದ್ಲು. ಪುಣೆಯ ಪ್ರವೇಶ ಸಲಹಾ ಸಂಸ್ಥೆ ಮಾಲಕಿ ಕೂಡ. ಪತಿ ದಂತ ವೈದ್ಯ, ಆತನ ಸಹಕಾರದಿಂದ ಈ ಕೃತ್ಯವನ್ನ ಎಸಗಿರೋದು. ಮಧ್ಯವರ್ತಿಗಳಿಗೆ ನೀಟ್ ಪ್ರಶ್ನೆಗಳ ಮಾರಾಟ ಮಾಡಿದ್ದಾಳೆ. ಹರಿಯಾಣ, ರಾಜಸ್ಥಾನಕ್ಕೂ ಈ ಪ್ರಶ್ನೆ ಪತ್ರಿಕೆಗಳ ರವಾನೆ ಮಾಡಲಾಗಿದೆ. 21 ಖಾತೆಗಳಿಂದ, ಬೇರೆ ಬೇರೆ ಖಾತೆಗಳಿಂದ 20 ಲಕ್ಷ ಹಣ ಜಮೆ ಆಗಿದೆ ಈಕೆಯ ಬ್ಯಾಂಕ್ ಅಕೌಂಟ್ಗೆ. ಇನ್ನು ಕಿಂಗ್ ಪಿನ್ ನಂಬರ್ 4 ಶುಭಂ ಖೈರ್ನಾರ್, 3ನೇ ವರ್ಷದ ಆಯುರ್ವೇದ ಮೆಡಿಕಲ್ ವಿದ್ಯಾರ್ಥಿ. ಮಹಾರಾಷ್ಟ್ರದ ನಾಸಿಕ್ 3ನೇ ವರ್ಷದ ಪದವಿಯಲ್ಲಿ ಓದ್ತಾ ಇರುವಂಥದ್ದು. ನಾಸಿಕ್ನಲ್ಲಿ SR ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಂಥ ವ್ಯಕ್ತಿ. ಅಹಲ್ಯಾನಗರದ ಲೋಖಂಡೆಗೆ ಪ್ರಶ್ನೆಗಳ ಮಾರಾಟ ಮಾಡಿರೋದು. ಹರಿಯಾಣದ ಯಶ್ ಯಾದವ್ಗೆ ಪ್ರಶ್ನೆಗಳ ಮಾರಾಟ ಮಾಡಿರೋದು. ರಾಜಸ್ಥಾನದ ಬಿಬಾಲ್ ಕುಟುಂಬಕ್ಕೂ ಈ ಪ್ರಶ್ನೆಗಳನ್ನು ಮಾರಾಟ ಮಾಡಲಾಗಿದೆ. ಈ ಆರೋಪ ಸಾಬೀತಾಗಿದೆ. ಇನ್ನು ಕಿಂಗ್ ಪಿನ್ ನಂಬರ್ 5 ಧನಂಜಯ್ ಲೋಖಂಡೆ, ಮಹಾರಾಷ್ಟ್ರದ ಅಹಲ್ಯಾನಗರದ ನಿವಾಸಿ. ನೀಟ್ ಪ್ರಶ್ನೆಗಳ ಖರೀದಿಸಿ ಅದನ್ನ ಮತ್ತೆ ಮಾರಾಟ ಮಾಡಿರೋದು. ಖೈರ್ನಾರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಈತ ಊರಿಗೆ ಪರಾರಿಯಾಗ್ತಾನೆ. ಈತನ ಸಹೋದರ ಪ್ರಾಕ್ಟೀಸಿಂಗ್ ವೈದ್ಯನಾಗಿದ್ದ. ನೀಟ್ ಪ್ರಶ್ನೆಗಳನ್ನ ಮಾರಾಟ ಮಾಡಿದ್ದಂತಹ ಮಧ್ಯವರ್ತಿ ಈತ. ಇನ್ನು ಕಿಂಗ್ ಪಿನ್ ನಂಬರ್ 6 ಮಂಗಿಲಾಲ್ ಬಿನ್ವಾಲ್, ರಾಜಸ್ಥಾನದ ಮಧ್ಯವರ್ತಿ. ಇನ್ನು ಕಿಂಗ್ ಪಿನ್ ನಂಬರ್ 7 ದಿನೇಶ್ ಬಿನ್ವಾಲ್, ರಾಜಸ್ಥಾನದ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಾನೆ. ಇನ್ನು ಕಿಂಗ್ ಪಿನ್ ನಂಬರ್ 8 ವಿಕಾಸ್ ಬಿನ್ವಾಲ್, ರಾಜಸ್ಥಾನದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿರುವುದು ಈ ಪ್ರಕರಣದಲ್ಲಿ. ಇನ್ನು ಕಿಂಗ್ ಪಿನ್ ನಂಬರ್ 9 ಯಶ್ ಯಾದವ್, ಹರಿಯಾಣದಲ್ಲಿ ಮಧ್ಯವರ್ತಿಯಾಗಿ ಈ ಪ್ರಶ್ನೆಗಳನ್ನು ಹಂಚಿಕೆ ಮಾಡಿರುವುದು. ಈ 9 ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ಬಂಧನ ಮಾಡಿ ದೆಹಲಿಗೆ ಕರ್ಕೊಂಡು ಬಂದಿದ್ರು. ಎಲ್ಲರನ್ನ ದೆಹಲಿ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೂ ತಗೊಂಡಿದ್ದಾರೆ. ಈಗ ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣದ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲೂ ತನಿಖೆ ನಡೆಸಬೇಕಾಗಿದೆ ಅಂತಾನು ಕೋರ್ಟ್ಗೆ ಸಿಬಿಐ ಕಾರಣ ಕೊಟ್ಟಿದೆ. ನೀಟ್ ಪ್ರಶ್ನೆ ಪತ್ರಿಕೆಗಳನ್ನ ರೆಡಿ ಮಾಡೋಕೆ NTAಗೆ ಕೇಂದ್ರ ಸರ್ಕಾರ ಈಗ ಜವಾಬ್ದಾರಿ ಕೊಟ್ಟಿತ್ತು. NTA ಇದ್ದವರು ನಂಬಿಕೆಯನ್ನಿಟ್ಟು ಪ್ರಾಧ್ಯಾಪಕರಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಆದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಪತ್ರಿಕೆ ರೆಡಿ ಮಾಡಿದವ್ರೆ ಹಣಕ್ಕಾಗಿ, ಪ್ರತಿಷ್ಠೆಗಾಗಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿರುವುದು ಈಗ ಸಾಬೀತಾಗ್ತಾ ಇದೆ. ಈಗಾಗಲೇ ಆರೋಪಿಗಳ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಬ್ಯಾಂಕ್ ಖಾತೆಗೆ ಬಂದಿರುವ ಹಣದ ಎಲ್ಲ ಮೂಲಗಳನ್ನ ಸಿಬಿಐ ಸಾಕ್ಷಿಯಾಗಿ ಕೋರ್ಟ್ಗೂ ಕೊಟ್ಟಾಗಿದೆ. ಈ ಎಲ್ಲ ಆರೋಪಿಗಳು ಮೇ 3ಕ್ಕೂ ಮೊದಲು ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ವಾಟ್ಸಪ್ ಕಾಲ್ಗಳು, ಚಾಟಿಂಗ್ಗಳು ಕೂಡ ಸಿಕ್ಕಿದ್ದಾವೆ. ಕೆಲವು ಸಾಕ್ಷಿಗಳನ್ನ ಡಿಲೀಟ್ ಮಾಡಿದ್ದು, ಅದನ್ನ ರಿಕವರಿ ಮಾಡಲಾಗ್ತಾ ಇದ್ದು. ಇವರೇ ಪ್ರಶ್ನೆ ಪತ್ರಿಕೆ ದಂಧೆಕೋರರು ಅನ್ನೋದು ಈಗ ರುಜುವಾಗ್ತಾ ಆಗಿದೆ. ನಾಯಕ ರಾಹುಲ್ ಗಾಂಧಿ ಕಳವಳ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸೋಲ್ತಾ ಇಲ್ಲ, ಭ್ರಷ್ಟ ವ್ಯವಸ್ಥೆಯಿಂದ ಕುಗ್ತಾ ಇದ್ದಾರೆ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರನ್ನ ಕಿತ್ತಾಕಿ ಅಂತ ಪ್ರಧಾನಿಯವರನ್ನ ಆಗ್ರಹಿಸಿದ್ದಾರೆ. नीट में 2 साल 22 लाख स्टूडेंट्स ने काम किया, दिन रात काम किया, उनकी मेहनत बर्बाद हो गई. पूरा देश जानता है कि एग्जाम से 2 दिन पहले व्हाट्सएप पे नीट का पेपर बांटा जा रहा था, डिस्ट्रीब्यूट किया जा रहा था. धर्मेंद्र प्रधान जी, हिंदुस्तान के एजुकेशन मिनिस्टर, कहते हैं कि मेरा कुछ लेना देना नहीं. प्रधानमंत्री को इमीडिएट ऑर्डर देना चाहिए कि धर्मेंद्र प्रधान जी को इस्तीफा दें, उनको सैक किया जाए और जो गिल्टी लोग हैं उनको पकड़ के जेल में डाला जाए.
ನೀಟ್ ಪರೀಕ್ಷೆ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತು. ಪರೀಕ್ಷೆಗೆ ಮತ್ತೆ ತಯಾರಿ ನಡೆಸಬೇಕು ಅಂದ್ರೆ ಎಷ್ಟು ಸಮಸ್ಯೆಗಳಿವೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಎಲ್ಲದಕ್ಕೂ ಒಂದೇ ಪರಿಹಾರ ಅಲ್ಲ. ವಿದ್ಯಾರ್ಥಿಗಳು ಧೈರ್ಯಗೆಡದೆ ಮರು ಪರೀಕ್ಷೆ ಎದುರಿಸಿ ಅನ್ನೋದಷ್ಟೇ ನಮ್ಮ ಕಳಕಳಿ ಕೂಡ.